ಹೊಸದೇವ್ರ ಇತ್ತು ಊರಲ್ಲಿ ಹೋಗಿದ್ದೆ ನೋಡಿ. ಇವರೇ ಅಜ್ಜಿ ನನಗೋಸ್ಕರ ಕೊಟ್ಟಿದ್ದು. ನಮ್ಮ ಗುಂಪಲ್ಲೆಲ್ಲ ದೊಡ್ಡವರು ಅವರೇ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಹೊಸದಾಗಿ ಬೇಕಿರೋ ಐಟಮ್ಸ್ ಎಲ್ಲ ಬುಟ್ಟಿಲಿ ಇಟ್ಕೊಂಡು ದೇವಸ್ಥಾನದ ಹತ್ರ ಮಾಡೋದಿದ್ದು. ಅದಕ್ಕೆ ದೇವಸ್ಥಾನ ಹತ್ರ ಕೊಡ್ತಿದ್ದೀವಿ. ಅಜ್ಜಿ ದೊಡ್ಡವರು ಫಸ್ಟ್ ಅವರು ಬುಟ್ಟಿ ಎತ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಅವ್ರಾದ್ಮೇಲೆ ದೊಡ್ಡವರು ಇದ್ದಾರೆ ಅವ್ರಿಗೆ ಕೊಡ್ಬೋದು. ಎಲ್ಲ ತಗೊಂಡು ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಿರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡ್ತಿದ್ದಾರೆ. ಏನೆಲ್ಲ ಮಾಡ್ತಿದ್ದಾರೆ, ಏನೆಲ್ಲ ಅಲ್ಲೇ ಹಾಕ್ತಿದ್ದಾರೆ ಅಂತ ನಾನು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ತಿಳ್ಕೊತಿದ್ದೆ. ಬಟ್ ಅಲ್ಲಿ ಎಲ್ಲರೂ ಎಲ್ಲ ಮುಟ್ಬಿಟ್ಟೆಲ್ಲ ಮಾಡಬಾರ್ದು ಅಂತಾರೆ. ಫಸ್ಟು ದೊಡ್ಡವರೇ ಮಾಡಬೇಕು, ಅದಾದಮೇಲೆ ನೆಕ್ಸ್ಟು ನೀವು ಹೇಳ್ತೀವಿ ಅವಾಗ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಜಸ್ಟ್ ಕೂತ್ಕೊಂಡು ನೋಡಿ ತಿಳ್ಕೊತಾ ಇದ್ದೀವಿ. ಎಲೆ ಎಲ್ಲ ತೆಗೆ ಪೇಸ್ಟ್ ಥರ ಮಾಡಿ ಇಟ್ಕೊಂಡ್ರು. ಅದಾದಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿರ್ತಾರೆ ನೆನೆಸಿ. ಅಕ್ಕಿ ಮತ್ತು ಬೆಲ್ಲ ಹಾಕಿ ಅದನ್ನು ಮೆತ್ತಗೆ ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊತಿದ್ದಾರೆ. ಏನೇನು ಬೇಕು ಅದೆಲ್ಲ ಅವರು ರೆಡಿ ಮಾಡ್ತಾರೆ. ನಾನು ಅದೇ ತಿಳ್ಕೊತಿದ್ದೀನಿ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ. ನಮ್ಮಮ್ಮ ಮನೆ ಕಡೆ ಇದನ್ನು ಒಂದೇ ಸತಿ ಮಾಡ್ತಾರೆ ವರ್ಷಕ್ಕೆ. ನಾವು 2 ಸತಿ ಇರುತ್ತೆ ನಮಗೆ. ಅದೆಲ್ಲ ಮುಗಿಸ್ಕೊಂಡು ಅದೇ ಕಲ್ಲನ್ನ ಹುತ್ತಿದ ಮಣ್ಣಲ್ಲಿ ಕಲ್ಲನ್ನ ನೀಟಾಗಿ ತೊಳ್ಕೊಂಡು ಅದನ್ನ ಅಲ್ಲಿಟ್ಟು ಮನೆ ದೇವ್ರ ಥರ ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡಿ 29 ಜನ ಇದ್ದೀವಿ ನಾವಲ್ಲೆಲ್ಲರೂ. ಅಷ್ಟು ಜನಕ್ಕೆ ಆ ಥರ ಎಲೆಯಲ್ಲೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಆಮೇಲೆ ಅಜ್ಜಿ ಎಲ್ಲರಿಗೂ ಎತ್ತಿ ಕೊಡ್ತಾರೆ. ಒಂದಷ್ಟು ಪ್ರೋಸೆಸ್ ಇರುತ್ತೆ ಮಾಡೋದು. ಅದೆಲ್ಲ ಮಾಡಿ ಮನೆ ದೇವ್ರಿಗೆ ಬೇಡ್ಕೊಂಡು ಈ ದಾಯಾದಿಗಳೆಲ್ಲ ಸೇರಿ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಒಳ್ಳೇದು ಅಂತ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಒಂದ್ಸತಿ ತಗೊಂಡ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೀನಿ. ಇನ್ ಕೇಸ್ ಹೋಗೋಕ್ಕಾಗಿಲ್ಲ, ಯಾವಾಗಾದ್ರೂ ಒಂದ್ಸತಿ ಮಿಸ್ ಆಗುತ್ತೆ ಅಂದರೆ ನನಗೆ ದೊಡ್ಡವರು ಅಂದರೆ ನಮ್ಮ ಅತ್ತೆ ಅವ್ರು ಇಟ್ಕೋಬೋದು. ನಂದು ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇದೆಲ್ಲ ಆಗೋರು ಎಲ್ಲರೂ ಉಪವಾಸ ಇರ್ತೀವಿ. ಅಲ್ಲೇ ಪೂಜೆ ಮಾಡಿರೋ ಕೊಬ್ಬರಿ ಬೆಲ್ಲ ತಿಂದು ಆಮೇಲೆ ಮನೆಗೆ ಬಂದು ಉಪವಾಸ ಬಿಟ್ಟು ಊಟ ಮಾಡ್ತೀವಿ.